ನಂದಿನಿ ಕ್ಯಾರೆಕ್ಟರ್ ಸಖತ್ ಜೋರು, ಜಾಸ್ತಿ ಮಾತಾಡಿ ಹೇಳ್ತಾಳೆ ಮುಚ್ಕೊಂಡಿರು ಅಂತೇಳೆ. ಇನ್ಫ್ಯಾಕ್ಟ್ ಮಾಸ್ತಿ ಸರ್ಗೆ ಹೇಳ್ಬೇಕು, ಎಷ್ಟು ನೀಟಾಗಿ ಬರೆದವ್ರೆ ಡೈಲಾಗ್ಸು. ಬೈದ ಮೇಲೆ ಅದನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸಖತ್ ಇಂಪಾರ್ಟೆಂಟ್. ಓಂ ಸಿನಿಮಾನು ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ರಿ. ಆಡಿಯನ್ಸ್ಗೆ ಇಷ್ಟ ಆಗುವಂಥ ಸಿನಿಮಾ ಮಾಡೋದು ತುಂಬಾ ಕಷ್ಟ. ಆ್ಯಂಡ್ ಸಿನಿಮಾದೊಳಗಡೆ ಇಬ್ಬರು ನಾಯಕಿಯರು ಅಂದರೆ ಎರಡೆರಡು ವೇರಿಯೇಷನ್ಸ್ ಕೊಟ್ಟಿದ್ದಾರೆ. ಅಲ್ಲೂ ಅಗೇನು ಈ ಏರಿಯಾ ಹುಡುಗಿಯಾಗಿ ಸಂಜನಾ, ಬ್ಯಾಂಗಲ್ ಬಂಗಾರಿ ಹಾಡಗಳು ಅಂದರೆ ಯಾವಾಗ್ಲೂ ನಾಯಕನನ್ನು ಬೈಯೋದು, ಅಂದರೆ ಹೀರೋಯಿನ್ ಬಂದು ಹೀರೋನ ಡಾಮಿನೇಟ್ ಮಾಡೋವಂಥದ್ದು, ಅದು ಯಾವಾಗ್ಲೂ ತುಂಬ ಖುಷಿ ಆಗುತ್ತೆ. ಅಂದರೆ ಆ ಲೇಯರ್ಗಳೇ ಇದು ಮಾಡೋದು. ಆಮೇಲೆ ಫ್ಯಾಮಿಲಿ ಸಿನಿಮಾಗಳಲ್ಲಿ ಎಸ್ಪೆಷಲಿ ಅದು ತುಂಬ ಇದಾಗುತ್ತೆ. ಅಂದರೆ ಇಲ್ಲಿ ಡೈಲಾಗ್ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ಆಡು ಭಾಷೆ ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಯಾವಾಗ್ಲೂ ಲೋಕಲ್ ಆಗಿ ಮಾತಾಡೋಂಥ ತುಂಬ ಇಷ್ಟ ಆಗುತ್ತೆ. ನೀವು ಅಲ್ಲಿ ಸಟಲ್ಡ್ ಆಗಿ ಏನೋ ಒಂದು ಸಾಹಿತ್ಯಿಕವಾಗಿ ಫಿಲಾಸಫಿಕಲ್ ಆಗಿ ಹೇಳಿದ್ರೆ ವರ್ಕ್ ಆಗಲ್ಲ. ಬಟ್ ಈ ಸಿನಿಮಾದಲ್ಲಿ ತುಂಬ ಸರಳವಾಗಿ ಹೇಳೋಂಥದ್ದೇ ಫಿಲಾಸಫಿ, ಅದು ತುಂಬ ಚೆನ್ನಾಗಿ ಆಗಿದೆ. ಆ್ಯಂಡ್ ಸಂಜನಾ ಬೈಯೋದು ಮತ್ತು ಆ ಒಂದು ನಿಮ್ಮ ಇನ್ನಸೆನ್ಸು ಮತ್ತು ಅವರೊಂದು ಘಾಟಿತನ, ಆ ಎರಡು ಎಳೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನೀವು ಮೃಗ ಆಗಿರ್ತೀರಾ, ಸೊ ಸಂಪದ ಜೊತೆಗೆ ಮೃಗ ಆಗಿ ವರ್ತಿಸೋ ರೀತಿ, ಮತ್ತು ಅದಾದಮೇಲೆ ಮತ್ತೆ ಮಗುವಾಗಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ರೀತಿ, ಆ ಎರಡು ವೇರಿಯೇಷನ್ಸ್ ಬಗ್ಗೆ ಮಾತಾಡ್ತಿರ್ತಾರೆ. ಪ್ರತಿಯೊಬ್ಬರು ಪ್ರೀತಿ ತೋರಿಸೋ ರೀತಿ ಬೇರೆ ಥರ ಇರುತ್ತೆ. ಲೈಕ್ ನೀವು ಈ ಮುತ್ತು ಮತ್ತು ನಂದಿನಿ ಕ್ಯಾರೆಕ್ಟರ್ದು ಲವ್ ಸ್ಟೋರಿ ಹೇಳಿದ್ರೆ, ಅಫ್ಕೋರ್ಸ್ ನಮ್ಮ ನಂದಿನಿ ಮಾತಾಡೋದೇ ತುಂಬ ಜೋರು, ಅವಳು ಪ್ರೀತಿ ತೋರಿಸೋ ರೀತಿನೇ ಬೇರೆ. ಯಾಕಂದರೆ ಅವಳು ಡೈರೆಕ್ಟಾಗಿ ಬಂದ್ಬಿಟ್ಟು ನೋಡಿ, ಅಷ್ಟೆಲ್ಲ ಡೈರೆಕ್ಟಾಗಿ ಬಂದ್ಬಿಟ್ಟು ಹೇಳ್ತಾಳೆ, ನಾನು ಮದುವೆ ಆಗ್ತೇ ಇಲ್ವಾ, ಜೀವನ ಪೂರ್ತಿ ಜೊತೆಗಿರ್ತೇ ಇಲ್ವಾ ಅಂತ. ಇವಾಗ ಅಂದರೆ ಅವಳು ತೋರಿಸೋ ರೀತಿನೇ ಸಿಕ್ಕಾಬಟ್ಟೆ. ಪ್ರಾಬಬ್ಲಿ ಅವಳ ಕ್ಯಾರೆಕ್ಟರ್ಗೆ ಆ್ಯಕ್ಚುಲಿ ತಂದೆ ಇಲ್ಲ, ಅಣ್ಣ ಅನ್ನೋನು ನೋಡ್ಕೊತಿರ್ತಾನೆ, ಕಷ್ಟ ಇರುತ್ತೆ. ಸೊ ಈ ಎಲ್ಲ ಆಸ್ಪೆಕ್ಟ್ ತೊಗೊಂಡು ಯಾರೋ ಒಬ್ರು ಸ್ಟ್ರಾಂಗ್ ಆಗಿರ್ಬೇಕು ಮನೇಲಿ ಅನ್ನೋ ಥರ ನಂದಿನಿ ಕ್ಯಾರೆಕ್ಟರ್ ಸಖತ್ ಜೋರು. ಪ್ರತಿಯೊಂದು ವಿಷಯದಲ್ಲೂ ಹಿಂಗಂದ್ರೆ ಹಿಂಗೆ ಅಷ್ಟೆ, ಜಾಸ್ತಿ ಮಾತಾಡೋದು ಹೇಳ್ತಾಳೆ ಮುಚ್ಕೊಂಡಿರು ಅಂತೇಳೆ. ಸೊ ಅದೇನಾಯ್ತು, ಆ ಬಾಂಡೇ ಬೇರೆ. ಆಮೇಲೆ ಇವ್ನ ಮಗು ಥರ ಇರೋನ್ಗೆ ಅದು ತುಂಬ ಬೇಗ ಇಷ್ಟ ಆಗುತ್ತೆ. ನೀವು ಹೇಳ್ದಂಗೆ ಆಡ್ ಭಾಷೆ ಇದೆಯಲ್ಲ, ನಾವು ಇನ್ಫ್ಯಾಕ್ಟ್ ಮಾಸ್ತಿ ಸರ್ಗೆ ಹೇಳ್ಬೇಕು, ಎಷ್ಟು ನೀಟಾಗಿ ಬರೆದವ್ರೆ ಡೈಲಾಗ್ಸು. ಲೈಕ್ ನಾವು ನಿಜವಾಗ್ಲೂ ಯಾವ ಥರ ಮಾತಾಡ್ತೀವಿ, ಅಥವಾ ಒಂದು ಸಣ್ಣ ಪುಟ್ಟ ಏರಿಯಾದಲ್ಲಿ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಹೆಂಗೆ ಮಾತಾಡ್ತಾರೆ, ದಿನನಿತ್ಯ ಯಾವ ಥರ ಮಾತಾಡ್ತಾರೆ, ಅಷ್ಟು ನೀಟಾಗಿತ್ತು ಡೈಲಾಗ್ಸು. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಸೀನ್ ಮಾಡಬೇಕಾದ್ರೂ ತುಂಬ ಇಂಪ್ರವೈಸೇಷನ್ಸ್ ಆಗ್ತಿತ್ತು. ಲೈಕ್ ರೋಹಿತ್ ಸರ್ ನೋಡೋರು, ಎಲ್ಲಿ ಡೈಲಾಗ್ ತುಂಬ ಡೈಲಾಗ್ ಥರ ಕೇಳಿಸ್ತಿದ್ರೆ, ಅಂದರೆ ನಾವು ಬರ್ದಿರೋಂಗೆ ಕೇಳಿಸ್ತಿದ್ರೆ ಇಮಿಡಿಯೇಟ್ ಚೇಂಜ್ ಮಾಡೋರು. ಸೊ ಅಲ್ಲೇನಾಯ್ತು, ಆ ಮುತ್ತು ಮತ್ತು ನಂದಿನಿ ಕ್ಯಾರೆಕ್ಟರ್ದು ಆ ಲವ್ ಸ್ಟೋರಿ ಏನಿದೆ, ತುಂಬ ಇನ್ನೋಸೆಂಟ್ ಲವ್ ಸ್ಟೋರಿನೇ, ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಲವ್ ಸ್ಟೋರಿ. ಲೈಕ್ ಇಮ್ಮಿಡಿಯೇಟಾಗಿ ಶುರು ಆಗ್ಬಿಡುತ್ತೆ, ಬಟ್ ಅಷ್ಟೇ ಬೇಗ ಹೋಗ್ಬಿಡುತ್ತೆ. ಅದೇ ನೀವು ಕಂಪ್ಲೀಟ್ ಕಾಂಟ್ರಾಸ್ಟ್ ತೊಗೊಂಡ್ರೆ ಈ ಸೆಕೆಂಡ್ ಹಾಫಲ್ಲಿ ಇವನು ಈ ಯಾವಾಗ ಮೃಗ ಥರ ಆಗ್ತಿರ್ತಾನೆ ಅವನಿಗೆ ಜಾಸ್ತಿ ಯೋಚನೆ ಇಲ್ಲ. ಆ್ಯಂಡ್ ಈ ಮಲ್ಲಿಕಾ ಕ್ಯಾರೆಕ್ಟರ್, ಸಂಪದ್ ಅವ್ರು ಮಾಡಿರೋ ಕ್ಯಾರೆಕ್ಟರ್ ನೀವು ನೋಡ್ತೀರಾ, ಫಸ್ಟಿಂದನೂ ಇವನ್ನ ಅಬ್ಸರ್ವ್ ಮಾಡ್ತಿರ್ತಾಳೆ. ಅವಳ ಮನಸ್ಸಲ್ಲಿ ಏನೋ ಒಂದು ಮಾಡ್ತಿರೋ ಕೆಲಸ ಇಷ್ಟ ಆಗ್ತಿರಲ್ಲ, ಎಲ್ಲೋ ಒಂದು ಕಡೆ ಇದರಿಂದ ಆಚೆ ಹೋಗ್ಬೇಕಂತ ಇರುತ್ತೆ. ಈ ಕ್ಯಾರೆಕ್ಟರ್ ನೋಡ್ತಾ ಇರ್ತಾರೆ, ಇಷ್ಟು ಇನ್ನೋಸೆಂಟ್ ಆಗಿರೋನು, ಎಲ್ರಿಗೂ ಒಳ್ಳೇದು ಬಯಸೋನು. ಅವಳು ಇಷ್ಟಪಡಿ ಯಾವಾಗ ಅವಳಿಗೊಂದು ಆಪರ್ಚುನಿಟಿ ಸಿಗುತ್ತೆ, ಇಲ್ಲ ಇಲ್ಲಿಂದ ನಾನು ಹೊಸ ಜೀವನ ಶುರು ಮಾಡ್ಬೋದು, ಆ ಟೈಮಲ್ಲಿ ಮುತ್ತು ಕ್ಯಾರೆಕ್ಟರ್ ಬಂದಾಗಲೂ ಅವ್ನಿಗೆ ತುಂಬ ಯೋಚನೆ ಇಲ್ಲ. ಅವ್ನು ಇಮಿಡಿಯೇಟಾಗಿ ಏನು ಹೇಳ್ತಾನೆ, ಅವ್ರ ಜೊತೆಗೆ ಬರ್ತೀನಿ, ಸರಿ ಬಂದ್ಬಿಡು, ಇನ್ನೇನು ಅವ್ನು ಅಷ್ಟು ಯೋಚನೆ ಮಾಡಲ್ಲ, ಪ್ರೀತಿ ಬಗ್ಗೆ ಯೋಚನೆ ಮಾಡಿ. ಬಟ್ ಏನಾಗುತ್ತೆ, ಒಬ್ರಿಗೆ ನಿಜವಾಗ್ಲೂ ಕಷ್ಟ ಇರುತ್ತಲ್ಲ, ಆ ಕಷ್ಟನ ಅರ್ಥ ಮಾಡಿಕೊಂಡು ಜೊತೆಗೆ ನಿಲ್ಲೋ ಪಾರ್ಟ್ನರ್ ಕ್ಯಾರೆಕ್ಟರೇ ಮಲ್ಲಿಕಾ ಕ್ಯಾರೆಕ್ಟ್ರು. ಸೊ ಆ ಕಷ್ಟದಲ್ಲಿ ಅದೊಂದು ಬಾಂಡ್ ಬಿಲ್ಡ್ ಆಗುತ್ತೆ, ತುಂಬ ಮೆಚೂರ್ ಆಗಿರೋ ಬಾಂಡ್ ಅದು. ಲೈಕ್ ಅವ್ನು ಪ್ರತಿಯೊಂದು ಹೆಜ್ಜೆನೂ ಯೋಚನೆ ಮಾಡಿ ಅವನಿಗೆ ಒಳ್ಳೇದಾಗಲಿ, ಲೈಕ್ ಗೊತ್ತಿಲ್ಲದೆ ನನ್ನನ್ನು ನೋಡ್ಕೊಂಡವನೇ ಅವನು, ನಾನು ಇವನನ್ನು ನೋಡ್ಕೊಳ್ಬೇಕು, ಇವನ ಜೊತೆಗಿರಬೇಕು. ಆ್ಯಂಡ್ ಮೇನ್ ನೀವು ಹೇಳ್ದಂಗೆ ಆ ಗಲಾಟೆ ನಡೆಯುತ್ತೆ ಇಬ್ಬರು ಕ್ಯಾರೆಕ್ಟರ್ ಮಧ್ಯೆ. ಆ್ಯಂಡ್ ಇವತ್ತು ನಾನು ತುಂಬ ಸರ್ಪ್ರೈಸ್ ಆಗಿದ್ದು ಅಂದರೆ, ಸುಮಾರು ಜನ ಹೆಣ್ಮಕ್ಳು ಫ್ಯಾಮ್ಲೀಸ್ ಆ ಸೀನ್ ಸಖತ್ ಇಷ್ಟಪಟ್ಟವ್ರೆ. ಯಾಕಂದರೆ ಬೈಯೋದನ್ನೋದು ತುಂಬ ಕಾಮನ್, ಸಂಬಂಧಗಳಲ್ಲಿ ನಡೀತಾನೆ ಇರುತ್ತೆ. ಬೈದ ಮೇಲೆ ಅದನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸಖತ್ ಇಂಪಾರ್ಟೆಂಟು. ಯಾವ ಕಾರಣ ಅಂದರೆ, ಇಂಟೆನ್ಷನಲ್ಲಿ ಯಾರು ಬೈಯಲ್ಲ ಒಂದೊಂದ್ಸತಿ. ತುಂಬ ಜನ ಇಂಟೆನ್ಷನ್ ಮನ್ಸಿಗೆ ಚುಚ್ಚಬೇಕು ಅಂತಲೂ ಬೈಯೋದಿರುತ್ತೆ. ಬಟ್ ಕೆಲವು ಸತಿ ಏನೋ ಪಾಪ ಇವನ್ ಮನ್ಸಲ್ಲಿ ಏನೋ ನಡೀತಿದೆ, ಅಲ್ಲಿ ಯಾವುದೋ ಕಾರಣಕ್ಕೆ ಬೈದ್ಬಿಟ್ಟವನೆ, ಬಟ್ ಅದನ್ನು ಅರ್ಥ ಮಾಡಿಕೊಂಡು ಅದಾದ್ಮೇಲೂ ಜೊತೆಗೆ ನಿಲ್ಲೋ ಕ್ಯಾರೆಕ್ಟರ್ ಇದೆಯಲ್ಲ. ಸೊ ಈ ವಿಷಯ ಎಷ್ಟೋ ಜನ ಫ್ಯಾಮಿಲಿ, ನನಗೆ ಸುಮಾರು ಜನ ಹೆಣ್ಮಕ್ಳು ಬಂದು ಹೇಳಿದ್ರು, ಇಲ್ಲ ಕ್ಯಾರೆಕ್ಟರ್ ಬ್ರೇಕ್ ಡೌನ್ ಆಗಿ ಅಳ್ತಾನಲ್ಲ,
ಅದು ನನಗೆ ತುಂಬ ಇಷ್ಟ ಆಯಿತು ಅಂತ ಸಖತ್ ಇಷ್ಟ. ಇಲ್ಲ, ಆ ಪಾಯಿಂಟ್ ಆ್ಯಕ್ಚುಲಿ ಆಫ್ಟರ್ ಏನೋ ಡ್ಯಾಡಿ ಹೋದ್ಮೇಲೆ ಆ ಪಾಯಿಂಟ್ ಇದೆಯಲ್ಲ, ಅದು ತುಂಬ ಅದು ಆ್ಯಕ್ಚುಲಿ ತುಂಬ ಮೆಚೋರ್ಡಾಗಿ ಇಂಡಿಕೇಟ್ ಮಾಡುವಂಥ ವಿಷಯ. ಅದು ತುಂಬ ಜನ ಅದನ್ನು ಅಂದರೆ ಹೀರೋಗೆ ಆ ಕನ್ಫ್ಯೂಸ್ ಮಾಡ್ಕೊಳ್ಳೋದಿಲ್ಲ, ಫಸ್ಟು ಆ ರೇಂಜಿಗೆ ರೈಸ್ ಆಗ್ಬಿಟ್ಟು ಮೃಗುವಾಗಿ ಮತ್ತೆ ಮಗುವಾಗಿ ಒಂದು ಕನ್ಫ್ಯೂಷನ್ ಇದೆಯಲ್ಲ. ಸೊ ಅದು ತುಂಬ ಅಲ್ಲಿ ಅಂದರೆ ನನ್ಗೆ ಏನಾಗಿದೆ ನನಗೆ ಗೊತ್ತಾಗ್ತಿಲ್ಲ, ನನ್ಗೆ ಯಾರು ಮಾತಾಡಕ್ ಬೇಕು, ಯಾರ ಹತ್ರ ಮಾತಾಡಕ್ ಆಗ್ತಿಲ್ಲ. ಯಾಕಂದ್ರೆ ಅವ್ನ ಜೀವನದಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ನಡೆದ್ಬಿಡುತ್ತೆ, ಅವನಿಗೆ ಗೊತ್ತಿಲ್ಲ, ಅವ್ನ್ ಕಳೆದೋಗ್ಬಿಟ್ಟಿದ್ದಾನೆ. ಅವ್ನ್ ಏನೇನು ಹುಡುಕ್ತಿರ್ತಾನೆ, ರಿವೆಂಜ್ ಆಗಲಿ ನೆಮ್ಮದಿ ಆಗಲಿ, ಕೊನೆಗೆ ಒಂದು ಪಾಯಿಂಟಲ್ಲಿ ಅವ್ನಿಗೆ ಗೊತ್ತೇ ಇಲ್ಲ ಏನು ಹುಡುಕ್ತಿದ್ದಾನೆ ಅಂತಾನೆ. ಸೊ ಯಾವಾಗ ಡ್ಯಾಡಿದು ಸೀನ್ ಆಗುತ್ತೆ, ಅದಾದ್ಮೇಲೆ ಅವನಿಗೆ ಕನ್ಫ್ಯೂಸ್ ಆಗ್ಬಿಡ್ತಾನೆ, ಏನ್ ಮಾಡ್ತಿದ್ದೀನಿ ನಾನು ಅಂತ. ಸೊ ಯಾರೋ ಒಬ್ರು ಮಾತಾಡಬೇಕು. ಸೊ ಆ ಟೈಮಲ್ಲಿ ಒಂದು ಸ್ಟ್ರಾಂಗ್ ಲವ್ ಸ್ಟೋರಿ ಆ್ಯಂಡ್ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಿ ಬರೋದೇ ಮಲ್ಲಿಕಾ ಕ್ಯಾರೆಕ್ಟರ್. ಆ್ಯಂಡ್ ಸಿನಿಮಾದಲ್ಲಿ ಎಷ್ಟು ಗಾಢವಾಗಿದೆ ಅಂದರೆ ಕೆಲವೊಂದು ಅರ್ಥಗಳು. ಅಮ್ಮ ಹೇಳ್ತಾರೆ, ದುಡಿಮೇಲೆ ದುಡುಕ್ಬೇಡ ಮಗ ಅಂತ ಹೇಳಿ ಕಳಿಸ್ತಾರೆ, ಅದೊಂದು ಡೈಲಾಗು. ಆ್ಯಂಡ್ ಸ್ಟೇಷನ್ ಡೈಲಾಗ್ ಎಸ್ಪೆಷಲಿ, ಅನ್ನ ಬಿರಿಯಾನಿ ಚೆಲ್ಲಿರ್ತಾರೆ, ಅನ್ನ ತೊಗೊಂಡು ಹಿಂಗೆ ಕಣ್ಣು ಹೊತ್ಕೊಂಡು ಎಲೆಗೆ ಬೆಲೆ ಇಲ್ಲದೆ ಇರ್ಬೋದು, ಅನ್ನಕ್ಕೆ ಯಾವತ್ತು ಬೆಲೆ ಇದೆ ಅನ್ನಂತ ಹೇಳೋದು. ಆ ಒಂದು ಸನ್ನಿವೇಶಗಳು, ಆ ಥರದ್ದೊಂದು ಡೈಲಾಗ್ಸ್ ಬಂದಾಗ, ಆ ಸಿಚುವೇಶನ್ಸ್ ಬಂದಾಗ ನಿಮಗೆ ಯಾವ ರೀತಿ ಆಗಿತ್ತು? ಅಂದರೆ ವೆನ್ ಶೂಟ್ ಮಾಡೋ ಟೈಮಲ್ಲೇ ಅದೊಂದು ಪಲ್ಸ್ ಸಿಕ್ಕಿತ್ತಾ, ಈ ಥರ ರಿಯಾಕ್ಟ್ ಮಾಡ್ಬೋದು ಆಡಿಯನ್ಸ್ ಅಂತ? ಇಲ್ಲ, ಖಂಡಿತ. ಎಸ್ಪೆಷಲಿ ಅನ್ನ ಅನ್ನೋದು ಎಷ್ಟು ಮುಖ್ಯ. ಎಸ್ಪೆಷಲಿ ಅನ್ನ ವೇಸ್ಟ್ ಮಾಡಬೇಡ ಅಂತ ನಮ್ಮ ಮನೆಯವ್ರು ನನಗೆ ಯಾವಾಗಲೂ ಹೇಳೋರು. ಸೊ ನಾನು ಆದಷ್ಟು ಊಟ ಮಾಡೋದು, ಯಾವತ್ತೂ ಊಟ ವೇಸ್ಟ್ ಮಾಡೋದೇ ಇಲ್ಲ ನಾನು. ಸೊ ಆ ಸೀನ್ ಅಷ್ಟು ಇಂಪಾರ್ಟೆಂಟ್ ಆಯ್ತಂದ್ರೆ, ಯಾರೋ ಒಬ್ರು ಅನ್ನ ಹಿಂಗೆ ಎರಿಸಿದಾಗ, ಸೊ ಈ ಕ್ಯಾರೆಕ್ಟರ್ಗೆ ಅನ್ನದ ಬೆಲೆ ಎಷ್ಟು ಇಂಪಾರ್ಟೆಂಟ್ ಅವನಿಗೆ ಗೊತ್ತಿದೆ. ಯಾಕಂದರೆ ಅಫ್ಕೋರ್ಸ್ ಹಳ್ಳಿಯಿಂದ ಬಂದಿದ್ದಾನೆ, ಇಲ್ಲಿ ದುಡಿತಿದ್ದಾನೆ, ಮನೇಲಿ ಕಷ್ಟ ಇದೆ. ಸೊ ಪ್ರತಿಯೊಂದು ಅನ್ನಕ್ಕೂ ಆ ಬೆಲೆ ಇವನಿಗೆ ಗೊತ್ತಿದೆ. ಸೊ ಅದು ನೆಲದ ಮೇಲೆ ಬಿದ್ದಿದ್ರು ಪರವಾಗಿಲ್ಲ, ಅವ್ನು ಗೋರ್ಕೊಳ್ತಾನೆ. ಏನು ಎಲೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅನ್ನಕ್ಕೆ ಬೆಲೆ ಇದೆ, ಆ ಬೆಲೆ ಇರಬೇಕು ಅಂತ ಅವ್ನು ಕಣ್ಣು ಮುತ್ಕೊಂಡು ತಿಂತಾನಲ್ಲ. ಸೊ ನಮ್ಗೆ ಅನಿಸಿದ್ದು ಖಂಡಿತ ಇದೊಂದು ಸೀನು ಪ್ರತಿಯೊಬ್ಬರು ಇಷ್ಟ ಆಗುತ್ತೆ. ಆ್ಯಂಡ್ ಇವತ್ತು ಆ ಸೀನ್ ಆದಾಗ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾರೆ, ಕಿರಿಸ್ತಾರೆ, ಕೂಗ್ತಾರೆ. ಅದು ಸಖತ್ ಒಂಥರ ಅನ್ಸಿದ್ದು ನಮ್ಗೆ ಕರೆಕ್ಟಾಗಿದೆ ಅಂತ. ಅಂದರೆ ಇದು ಕಾನ್ಷಿಯಸ್ ಆಗೋ ಅನ್ಕಾನ್ಷಿಯಸ್ ಆಗೋ ವಜ್ರೇಶ್ವರಿ ಕಂಬೈನ್ ಸಿನಿಮಾಗಳು ಅಥವಾ ನಿಮ್ಮ ಮನೆಯ ಸಿನಿಮಾಗಳು ಅಂತಂದಾಗ ಅದರಲ್ಲಿ ಒಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟು ಫ್ಯಾಮಿಲಿ ಆಡಿಯನ್ಸ್ಗೆ ಬೇಕಾಗಿರೋವಂಥದ್ದಾಗಿರುತ್ತೆ. ಆ ವಿಷಯ ಏನಾಗಿರ್ಬೋದು, ಓಮ್ ಅಂತ ರೌಡಿಸಮ್ ಆಗಿರ್ಬೋದು ಅಥವಾ ಕಾಮಿಡಿ ಸಿನಿಮಾ ಆಗಿರ್ಬೋದು, ಯಾವುದೇ ಆಗಿದ್ರು ಆ ಲೇಯರ್ನ ಬಿಟ್ಟು ಹೋಗಿರಲ್ಲ. ಆ ಥರದ್ದೊಂದು ಕಾನ್ಷಿಯಸ್ ಆಗೋ ಅನ್ಕಾನ್ಷಿಯಸ್ ಆಗೋ ಈ ಸಿನಿಮಾ ಮೇಲೆ ತುಂಬ ಚೆನ್ನಾಗಿ ಅಡಾಪ್ಟ್ ಆಗಿದೆ ಅಂತ ಅನಿಸುತ್ತೆ ನನಗೆ. ಹೌದಾ? ನೀವು ಹೇಳ್ದಂಗೆ ಕಾನ್ಷಿಯಸ್ ಆಗೋ ಅನ್ಕಾನ್ಷಿಯಸ್ ಆಗಿ ಅದಾಗಿದೆ. ಯಾಕಂದರೆ ಇಲ್ಲಿ ನಾವು ಮೇನಾಗಿ ಏನು ಹೇಳಕ್ಕೆ ಹೊರಟ್ವಿ ಅಂದರೆ, ಒಬ್ಬ ಮನುಷ್ಯನ ಒಂದು ಮನಸ್ಸಲ್ಲಿ ನಡೆಯೋ ಗುದ್ದಾಟ, ಆಚೆಗಡೆ ಏನೇ ಗುದ್ದಾಟ ಇರ್ಬೋದು, ರೌಡಿಸಮ್ ಇರ್ಬೋದು, ಕೊಲೆ ಇರ್ಬೋದು, ಲೈಕ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಬಗ್ಗೆ ತೋರಿಸಿದ್ವಿ, ಗಾರ್ಬೇಜ್, ಅದೇನಿದ್ರು ಔಟ್ಸೈಡ್ ಲೇಯರ್ ಅಷ್ಟೇ. ಬಟ್ ಎಲ್ಲ ಕಡೆ ನಾವು ತೋರಿಸಿರೋದು ಏನಂದರೆ ಇವನ್ ಹೊಡೆದಾಟ, ಇವನ್ ಏನಾಗ್ತಾನೆ, ಕ್ಯಾರೆಕ್ಟರ್ ಏನಾಗ್ತದೆ. ನೀವು ಓಮ್ ಸಿನಿಮಾನು ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ರಿ. ಆ ಸಿನಿಮಾಲು ಸೇಮ್ ಇನ್ನೋಸೆಂಟ್ ಕ್ಯಾರೆಕ್ಟರ್, ಒಬ್ಬ ಯಾವುದೋ ಒಂದು ಕಾರಣಕ್ಕೆ ಈ ಫೀಲ್ಡಿಗೆ ಬಂದ್ಬಿಟ್ಟು ಏನೆಲ್ಲ ನಡೀತಿದೆ, ಬಟ್ ಕೊನೆಗೆ ನಮಗೆ ಉಳ್ಕೊಳ್ಳೋದು ಆ ಸತ್ಯ ಕ್ಯಾರೆಕ್ಟ್ರಲ್ಲಿ ಏನಾಗ್ತಿದೆ, ಸತ್ಯ ಕ್ಯಾರೆಕ್ಟರ್ ಯಾಕೆ ಹಿಂಗದ. ಸೊ ಆ ಇಮೋಷನ್ ಕನೆಕ್ಟ್ ಆಗುತ್ತಲ್ಲ. ಸೊ ಈ ಸಿನಿಮಾದಲ್ಲೂ ರೋಹಿತ್ ಸರ್ ಫಸ್ಟಿಂದಾನು ತುಂಬ ಆಳವಾಗಿ ಅವರು ಕೂತಿದ್ದು ಯಾವ ವಿಷಯ ಅಂದರೆ ಇಮೋಷನ್ ಅನ್ನೋದು. ಆ್ಯಂಡ್ ಇವತ್ತು ಲೈಕ್ ನೀವು ಹೇಳಿದಾಗ ಫ್ಯಾಮಿಲೀಸ್ ಎಷ್ಟು ಜನ ಬರ್ತಿದಾರಲ್ಲ, ಲೈಕ್ ಮೇಜರ್ಲಿ ನೀವು ಫಸ್ಟ್ ಹಾಫ್ ಬಿಟ್ಟರೆ ಸೆಕೆಂಡ್ ಹಾಫ್ ಆದಮೇಲೆ ಹೊಸ ಪ್ರಪಂಚ, ರೌಡಿಸಮ್ ಪ್ರಪಂಚ ಇದೆ, ನಾನು ಹೇಳ್ದಂಗೆ ಕೊಲೆಗಳು ನಡೀತಿದೆ, ಡೀಲಿಂಗ್ಗಳಾಗ್ತಿರುತ್ತೆ. ಬಟ್ ಅಲ್ಲಿ ಎಲ್ಲದರಲ್ಲೂ ಆ ಇಮೋಷನ್ ಇದೆಯಲ್ಲ, ಆ ಇಮೋಷನ್ನೇ ಇವತ್ತು ಫ್ಯಾಮಿಲೀಸಿಗೆ ಕನೆಕ್ಟ್ ಆಗಿರೋದು. ಯಾಕಂದರೆ ಎಲ್ಲ ಕಡೆ ಅವ್ರು ನೋಡ್ತಿರೋದೇ ಆ ಮುತ್ತು ಕ್ಯಾರೆಕ್ಟ್ರಲ್ಲಿ ಏನಾಗ್ತಿದೆ, ಅವ್ನು ಯಾಕೆ ಹಿಂಗೆ ಆಗ್ತವನೆ, ಅವ್ನು ಮತ್ತೆ ಬದಲಾಗಲ್ವಾ, ಮತ್ತೆ ಅವ್ನು ಇನ್ನೋಸೆಂಟ್ ಆಗ್ತಾನೆ. ಸೊ ಆ ಇಮೋಷನ್ ಇದೆಯಲ್ಲ, ಅದು ಇವತ್ತು ಫ್ಯಾಮಿಲೀಸ್ ಎಲ್ರಿಗೂ ಇಷ್ಟ ಆಗ್ತಿದೆ. ನಿಮಗೆ ಅಂದರೆ ಈಗ 3 ಪ್ರೊಡಕ್ಷನ್ ಹೌಸ್ ಬಂದಿತ್ತು. ಅಂದರೆ ನನ್ನ ಸಿನಿಮಾ ರಿಲೀಸ್ ಬಿಫೋರು ನಾನು ಇದೆಲ್ಲ ಕೇಳೋಕ್ಕಾಗಲಿಲ್ಲ. 3 ಪ್ರೊಡಕ್ಷನ್ ಹೌಸ್ ಇದೆ, ಅದು ಮನೆ ಪ್ರೊಡಕ್ಷನ್ ಹೌಸ್ ಇದೆ. ಮತ್ತು ಮೇಜರಾಗಿ ನಿಮ್ಮನ್ನು ಇಟ್ಕೊಂಡು ಇಷ್ಟೊಂದು ದೊಡ್ಡ ಕ್ಯಾನ್ವಸ್ನ ಕಟ್ಟಿದ್ದಾರೆ. ಸೊ ನಿಮಗೆ ವೈಯಕ್ತಿಕವಾಗಿ ಒತ್ತಡ ಇತ್ತಾ, ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ? ಸೊ ನಿಮ್ಮ ಮೇಲೆ ಒಂದು ಪ್ರೆಷರ್ ಅನ್ನೋದೇನಾದರೂ ಕ್ರಿಯೇಟ್ ಆಗಿತ್ತಾ, ಅಥವಾ ನಿಮ್ಮೊಳಗೆ? ಇಲ್ಲ, ಆ ಥರ ಈ ಕಾರಣಕ್ಕೆ ಪ್ರೆಷರ್ ಅನ್ನೋದು ಇರಲೇ ಇಲ್ಲ. ಅಲ್ಲ, ವೈಯಕ್ತಿಕವಾಗಿ ಇಂಡಸ್ಟ್ರಿ ಹಿಂಗಿದೆ, ನಾವು ಒಂದು ಒಳ್ಳೆಯ ಸಿನಿಮಾ ಡೆಲಿವರ್ ಮಾಡಬೇಕು, ಆ ಪ್ರೆಷರ್ ಖಂಡಿತ ಇದೆ, ಆ ಪ್ರೆಷರ್ ಇದ್ದೇ ಇದೆ. ಯಾಕಂದರೆ ಇವತ್ತು ಲೈಕ್ ಆಡಿಯನ್ಸ್ಗೆ ಇಷ್ಟ ಆಗುವಂಥ ಸಿನಿಮಾ ಮಾಡೋದು ತುಂಬ ಕಷ್ಟ. ನಾನು ಯಾವಾಗಲೂ ಅಂದರೆ ಸುಮಾರು ಕಡೆನೂ ಹೇಳಿದ್ದೀನಿ, ಇವಾಗ ಅವರು ಅವ್ರದ್ದು ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗಿಬಿಟ್ಟಿದೆ.
ಸಿಕ್ಕಾಬಟ್ಟೆ ಕಂಟೆಂಟ್ ನೋಡ್ತೀರಾ, ಸಿಕ್ಕಾಬಟ್ಟೆ ಕಂಟೆಂಟ್ ಅವ್ರ ಕೈಯಲ್ಲಿದೆ ಇವತ್ತು. ಲೈಕ್ ಇವಾಗ ಪ್ರತಿಯೊಬ್ಬರು ರೀಲ್ಸ್ ನೋಡ್ತೀವಲ್ಲ, ರೀಲ್ಸ್ ಇವಾಗ ಯಾವುದೋ ಒಂದು 30 ಸೆಕೆಂಡ್ ರೀಲೇ ನಮ್ಗೆ 5 ಸೆಕೆಂಡ್ ಇಷ್ಟ ಆಗಿಲ್ಲ ಅಂದ್ರೆ ಹಿಂಗೆ ಸ್ವೈಪ್ ಮಾಡ್ತೀವಿ, ಮತ್ತೆ ಆಗಿಲ್ಲ ಅಂದ್ರೆ ಆಗ್ತೀವಿ. ಅದನ್ನ ಅವ್ರನ್ನ ಹಿಡಿಬೇಕನ್ನೋದು ತುಂಬ ಕಷ್ಟ, ಅದು ಸಖತ್ ಚಾಲೆಂಜಿಂಗ್. ಸೊ ಈ ಸಿನಿಮಾ ಮಾಡೋದೇ ಒಂದು ಸಿಕ್ಕಾಬಟ್ಟೆ ದೊಡ್ಡ ಚಾಲೆಂಜ್ ಆ್ಯಂಡ್ ಸಿಕ್ಕಾಬಟ್ಟೆ ದೊಡ್ಡ ಪ್ರೆಷರ್. ಆ್ಯಂಡ್ ಇವತ್ತು ಲೈಕ್ ಯಾಕೆ ಇಷ್ಟು ಖುಷಿ ಆಗ್ತಿದೆ ಏನಂದರೆ, ಸುಮಾರು ಕಡೆ ಹೋದ್ವಿ. ಇವಾಗ ನಾವು ಟ್ರಾವೆಲ್ ಮಾಡಿದ್ವಿ, ಮೈಸೂರು, ಕೊಳ್ಳೇಗಾಲ, ಗುಂಡ್ಲುಪೇಟೆ, ಆ್ಯಂಡ್ ಎಲ್ಲ ಕಡೆ ರಿಪೋರ್ಟ್ ಬರ್ತಿದೆ ಆ್ಯಂಡ್ ವಿಡಿಯೋಸ್ ನೋಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಈ ಥಿಯೇಟ್ರ್ ಓನರ್ಗಳಿಂದ ನಾವು ಕೇಳಿದಾಗ ಅಂದರೆ 6 ತಿಂಗಳು ಯಾರೂ ಬಂದಿಲ್ಲ, ಇವತ್ತು ಈ ಸಿನಿಮಾ ಥಿಯೇಟ್ರಿಗೆ ಬರ್ತಿದ್ದಾರೆ ಅಂದರೆ, ಸೊ ಆ ಪ್ರೆಷರ್ ತೊಗೊಂಡಿದ್ಕೂ ಒಂದು ತೃಪ್ತಿ ಆಯಿತು. ಇವತ್ತು ಈ ಸಿನಿಮಾನ ಇಷ್ಟಪಟ್ಟು, ಈಗ ಒಳ್ಳೆ ಸಿನಿಮಾ ಮಾಡಿದ್ರೆ, ಜನಕ್ಕೆ ಇಷ್ಟ ಆಗುವಂಥ ಸಿನಿಮಾ ಮಾಡಿದ್ರೆ ಖಂಡಿತ ಥಿಯೇಟ್ರಿಗೆ ಬಂದೇ ಬರ್ತಾರೆ ಅನ್ನೋದು ಒಂದು ಸ್ಮಾಲ್ ಎಕ್ಸಾಂಪಲ್ ಆಯಿತು ನಮ್ಮ ಸಿನಿಮಾ ಅನ್ನೋದು ಸಖತ್ ಖುಷಿ ಆಗ್ತಿದೆ.